ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ. ಅವ್ರು ಹೇಳ್ತಾರೆ ಮನವಾಡದಲ್ಲಿ 15 ಎಕರೆ ರೈತರಿಗೂ ಒಪ್ಪಿಸಿದ್ರು. ಮನವಾಡದ ಕೃಷಿ ವಿಷಯ ಗೊತ್ತಿದೆ, ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಾಕೆಟ್ ಮೇಲೆ. ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತೆ 5 ಸ್ಟಾರ್ ಹೋಟೆಲ್ ಕಟ್ತಾರೆ. ಮನವಾಡ 5 ಸ್ಟಾರ್ ಹೋಟೆಲ್, ಬಿಜಾಪುರನಾಗೆ 5 ಸ್ಟಾರ್ ಹೋಟೆಲ್. ಆಮೇಲೆ ತೇಜಸ್ವಿ ಸೂರ್ಯ 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನ ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಅಲ್ಲ, ವಾಸ್ತವ ಏನಂದ್ರೆ ನಿಮಗೂ ಗೊತ್ತಿದೆ, ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ಮೊಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದು ತಮ್ಮ ಇದರಲ್ಲಿ ಸುಮಾರು 12,000 ಕೋಟಿ ಲ್ಯಾಂಡ್ ಗ್ರಾಂಟ್ ನಲ್ಲಿ ಇದೆಲ್ಲ ನಾವು ಹಂಚಿದ್ದೀವಿ. ನಿಮ್ಗೆ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ ಮತ್ತು ಅದನ್ನ ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿ ವಿಜಯಪುರ ಜಿಲ್ಲೆ ಮೂರ್ತಿಗತ ಎಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಕಾನೂನಾತ್ಮಕ ಹೋರಾಟ ಇದೆ, ಅದೇನಾಗ್ತದೆ ಅದು ಅಂತಿಮ. ಸುಪ್ರೀಂ ಕೋರ್ಟ್ ಗೊತ್ತಾಗ್ತದೆ. ಸುಪ್ರೀಂ ಕೋರ್ಟ್ ಆಗಿ ನಿರ್ಣಯ ಮಾಡ್ತಾರೆ, ಅವ್ರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ. ಎಂಎಲ್ಸಿ ನೀಡಬೇಕು, ಎಂಎಲ್ಸಿ ನಮ್ಮ ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು ಕೋರ್ಟ್ ಸ್ಪರ್ಧೆ ಮಾಡಿದೀವಿ ಅಂತ ನಮ್ಗೆ ಶಾಸಕರ ಇಲ್ಲ ಅಂತ ತಪ್ಪಿಲ್ಲ, ಅವ್ರು ಹಾಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದಾರೆ, ಎಲ್ಲರೂ ಕೇಳ್ತಾರೆ. ಎಲ್ಲರಿಗೂ ಹಕ್ಕಿದೆ. ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ ಹೇಳಿದ್ದೀವಿ ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲಾ ಬೇಡಿಕೆಗಳು ಸಂಬಂಧಿಸಿದ್ದಾರೆ. ಜಿಲ್ಲಾ ಕಡೆಯಲ್ಲಿ ಓಟ್ ಕೊಟ್ಟಿದ್ದೀವಿ, ನಿಶ್ಚಿತವಾಗಿ ಅವಕಾಶ ಕೊಡಬೇಕು. ಬರೀ ಬಿಡಿಎ ಒಂದು ಅಧ್ಯಕ್ಷರೇ ಕೊಟ್ಟು ನಡೆಯಲ್ಲ. ಮುಸ್ಲಿಮ್ಸ್ ಇದು ಮಾಡಿದ್ದಾರೆ, ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರು ಒತ್ತಾಯ ಮಾಡಿ ನಾವು ಮುಗಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಣಿಗ ಸಮುದಾಯದಿಂದ ದೌಡಿ ಅವರು ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ. ಬಿಡಿ, ಅದಿರಲಿ. ಈ ಬಾರಿ ಬೇರೆದವರ ಅವಕಾಶ ಮಾಡ್ತಾ ಕೆಪಿಸಿಸಿ ಅಧ್ಯಕ್ಷರನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸರಿ, ಮತ್ತೆ ನಾಗೇಂದ್ರ ಅದೆಲ್ಲವೂ ಕೂಡ ಹೈಕಮಾಂಡ್ ನಲ್ಲಿ ಯಾರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡ್ಬೇಕು, ಯಾರನ್ನ ಮಂತ್ರಿ ಮಾಡ್ಬೇಕು, ಯಾರನ್ನ ಬಿಡ್ಬೇಕು, ಏನಾಗ್ಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತದ ಅಂತಿಮ.